मैडम यही है ना 4576 वो मीटर का मैं बोला मैडम मीटर डालेगा, मीटर का क्या चार्ज आना है देना है? इसने नहीं बुलाया अंदर, हाँ इसलिए अंदर नहीं। वैसे नहीं है, कैसे जाएगा तो मीटर का चार्ज में जाएगा। ये आपका रैपिडो पे ऑलमोस्ट 200 रुपीज़ कम आ रहा है हम लोगों को। अभी जाके फिर खाली आना पड़ेगा, उसके लिए भी हम लोग को लॉस हो जाएगा ना। एक्चुअली 24 रुपीज़ पर किलोमीटर है गवर्नमेंट रेट, 24 रुपीज़ गवर्नमेंट रेट हो कैब के लिए। मैं इतना ट्रैवल कर रही हूँ, एवरीडे ट्रैवल कर रही हूँ, पहली बार सुन वही मैं बोल रहा हूँ, वो लोग तो कम दे देगा। अगर आएगा तो आ दो, नहीं दीजिए कैंसिल भी कीजिए, नो प्रॉब्लम मैडम, नो प्रॉब्लम मैडम, कैंसिल कर दो मैडम। राइट, थैंक यू मैडम। मैं गाड़ी ला रहा हूँ। हाँ, चाबी आप 2 रुपए का सोच रहा है, हम लोगों का वो लेना जो रैपिडो रेट कह रहा है वो ले लो। वही सर, आप तो गलत नहीं है सर, आपको वो रैपिडो पे बराबर रेट। आप रैपिडो को बोल दीजिए ना सर कि आप सस्ता क्यों लगा थैंक यू रहे सर, हो। थैंक यू सर, मुझे हम लोग को वही चाहिए था। हाँ ना, यस हाँ। ಸ್ನೇಹಿತರೆ ನೋಡಿ, ಈ ಥರದಲ್ಲಿ ಹೇಳ್ತಾರೆ, ಖಂಡಿತ ರ್ಯಾಪಿಡೋದವರು ಈ ವಿಡಿಯೋನ ನೋಡಬೇಕು. ನಿಮಗೆ ನಾವು ಸರ್ಕಾರ ಕೊಟ್ಟಿರೋ ರೇಟನ್ನ ನಮಗೆ ಕೊಡ್ರಯ್ಯ. ನೋಡಿ, ಈಗ ಅವ್ರು ಏರ್ಪೋರ್ಟ್ಗೆ ಹೋಗಬೇಕು, ಅವರು ಬಂದಿದ್ದಾರೆ, ಅವ್ರಿಗೆ ಕ್ಯಾನ್ಸಲ್ ಆಗ್ಬೋದು, ಫ್ಲೈಟ್ ಕ್ಯಾನ್ಸಲ್ ಆಗ್ಬೋದು, ಏನು ಬೇಕಾದ್ರೂ ಆಗ್ಬೋದು. ನೀವು ಮಾಡೋ ತರಲೆ ಕೆಲಸದಿಂದ ಕಸ್ಟಮರ್ಗಳು ತೊಂದರೆ ಆಗ್ತಾಯಿದೆ. ಅರ್ಥ ಮಾಡ್ಕೊಳ್ರಯ್ಯ ನೀವೆಲ್ಲ. ಯಾವತ್ತರಯ್ಯ ನೀವೆಲ್ಲ ಬುದ್ಧಿ ಕಲಿಯೋದು? ಡ್ರೈವರ್ಗಳಿಗೆ ಹೊಟ್ಟೆ ಉರಿಸ್ಬೇಡ್ರಿ ಕಣ್ರಯ್ಯ. ಯಾವತ್ತಾರು ತಲೆ ಕೆಟ್ಟರೆ ಈಗ ನೇಪಾಳದಲ್ಲಿ ನಡೀತಾ ಇದೆ ಗೊತ್ತಾ? ಅದು ಯಾವಾಗ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಅವನು ಪ್ರಧಾನಮಂತ್ರಿಗೂ ಬಿಟ್ಟಿಲ್ಲ, ಅವರು ಎಲ್ಲರಿಗೂ ಆಗಿ ಚೆಚ್ಚಾಗ್ತವ್ರೆ. ಹಂಗೆ ಒಂದಲ್ಲ ಒಂದು ದಿವಸ ನಿಮ್ಮ ಆಫೀಸ್ಗಳನ್ನ ಚೆಚ್ಚಿ ಪುಡ್ಪುಡಿ ಮಾಡೋ ಕಾಲ ದೂರ ಇಲ್ಲ. ನೀವು ಎಚ್ಚೆತ್ಕೋಬೇಕು. ನೀವು ಸರಿಯಾದಂಥ ರೀತಿಯಲ್ಲಿ ಇಲ್ಲ ಅಂದರೆ ಖಂಡಿತ ಒಂದಲ್ಲ ಒಂದು ದಿವಸ ನಿಮಗೂ ಇದೇ ಗತಿನೇ ಬರೋದು. ನಾವಂತೂ ಈ ಬರೋ ಡ್ಯೂಟಿಗಳು ಎಲ್ಲದಕ್ಕೂ ಇದೇ ಕೆಲಸನೇ ಮಾಡ್ತೀವಿ ಕಣಯ್ಯ. ನನ್ನ ಐ ಡಿ ಏನಾದ್ರು ಬ್ಲಾಕ್ ಮಾಡೋದಂದರೆ ನಿಮ್ಮ ಆಫೀಸ್ ಒಳಗಡೆ ಬಂದು ನುಗ್ಗಿ ನಿಮ್ಗೆ ಏನು ಮಾಡ್ಬೇಕೋ ಮಾಡ್ತೀನಿ. ಆಮೇಲೆ ಹೆಂಗ್ರು ಏರ್ಪೋರ್ಟ್ ಬುಕ್ಕಿಂಗ್ ಬಂದೈತಾ ಮತ್ತೆ? ಹಾಂ ಹೌದಾ? ಯಾವುದೋ ಒಂದು ಏರ್ಪೋರ್ಟ್ ಬುಕ್ ಮಾಡಿದ್ದ ರ್ಯಾಪಿಡಲ್ಲಿ. ನಾನು ಮೀಟ್ರ್ ಹಾಕ್ತೀನಿ, ಮೀಟ್ರ್ ಚಾರ್ಜ್ ಕೊಡಪ್ಪ ಅಂದ. ಇಲ್ಲ ನಾನು ಕ್ಯಾನ್ಸಲ್ ಮಾಡ್ತೀನಿ ಅಂದರು. ಆಯ್ತು ಮಾಡ್ಕೊಳ್ಳಿ ಅಂದೆ. ಅದಕ್ಕೆ ಬೇರೆ ಯಾರು ಡ್ರೈವರ್ ಬಂದು ಅವ್ರಿಗೂ ಅದನ್ನ ಹೇಳಿ ಕ್ಯಾನ್ಸಲ್ ಮಾಡಿಸ್ತೀನಿ, ಸುಮ್ಮನೆ ಬುದ್ಧಿ ಕಲಿಬೇಕು. ಇಲ್ಲ ಮೀಟ್ರಲ್ಲಿ ಬರಬೇಕು ಅವರು, ಇಲ್ಲ ಅವ್ನು ಬೇರೆ ಡ್ರೈವರ್ಗೆ ಬೇಕಾದ್ರೆ ಎಕ್ಸ್ಟ್ರಾ ಕೊಡ್ಕೊಂಡು ಹೋಗಲಿ ಅವರು, ಪರವಾಗಿಲ್ಲ, ಏನು ನಮಗೇನು ಬೇಜಾರಿಲ್ಲ. ಒಟ್ಟಿನಲ್ಲಿ ಇವ್ರುಗಳಿಗೆ ಈ ರೇಟ್ಗೆ ಹೋಗಬಾರ್ದು. 26 ಕಿಲೋಮೀಟ್ರಿಗೆ 500 ಚಿಲ್ಲರೆ ಏನೋ ತೋರಿಸಿದ್ದಾನೆ ಏರ್ಪೋರ್ಟ್ಗೆ. ತಿರ್ಗಾ 26 ಕಿಲೋಮೀಟ್ರಿಗೆ ಮತ್ತೆ ಅಲ್ಲಿ 26 ಕಿಲೋಮೀಟ್ರ್ ಖಾಲಿನೇ ಬರಬೇಕು. 50 ಕಿಲೋಮೀಟ್ರ್ ಖಾಲಿ. ಅಲ್ಲಿ 300 ರೂಪಾಯಿ ಏನು ಡೀಸೆಲ್ ಹೊಂಟಾಯ್ತು. 200 ರೂಪಾಯಿಗೋಸ್ಕರ ಅದೇ ಇವ್ರ ಬುಕ್ಕಿಂಗೇ ನಿಮಗೆ ಬಂದಿದ್ದು. ಹಾಂ ಕೊಡಲ್ಲ, ವೇಸ್ಟ್ ಅದು. ಯಾವುದೂ ಆ ಥರ ಬಂದಾಗ ಮೊದಲು ಕ್ಯಾನ್ಸಲ್ ಮಾಡ್ಕೊಂಡು ಮೀಟರ್ ಟ್ಯಾಕ್ಸಿ ಯೂಸ್ ಮಾಡ್ಕೊಂಡು ಹೋಗ್ಬೇಕು. कैंसिल कर दीजिए मैडम, दूसरा बुकिंग नहीं आएगा मुझे, मैं ट्राई कर रहा हूँ, वो नहीं हो रहा है. ನೋಡಿ, ಈಗ ಪಾಪ ಅವರು ಅವ್ರದ್ದೇ ಆದಂಥ ಓನ್ ವೆಹಿಕಲಲ್ಲಿ ಕರ್ಕೊಂಡೋಗಿ ಡ್ರಾಪ್ ಮಾಡೋಕ್ಕೆ ಹೋಗ್ತಾರೆ. ಸೊ ಈಗ ನೋಡಿ, ಅವ್ರ ಟೈಮು ಕೂಡ ವೇಸ್ಟು. ಅವರು ಕೂಡ ಪೆಟ್ರೋಲ್ ಹಾಕ್ಕೊಂಡು ಅವ್ರನ್ನ ಕರ್ಕೊಂಡೋಗಿ ಬಿಟ್ಟು ಏರ್ಪೋರ್ಟ್ಗೆ ಮತ್ತೆ ವಾಪಸ್ ಬರೋದು, ಇದೆಲ್ಲ ಇದೆ. ಓಕೆ, ಅವ್ರಿಗೆ ಏನು ಅವಶ್ಯಕತೆ ಇದೆ, ಅವ್ರಿಗೆ ಫ್ಲೈಟ್ ಮಿಸ್ ಆಗುತ್ತೆ, ಅದಕ್ಕೋಸ್ಕರ ಅವರೆಲ್ಲರೂ ಅವ್ರಿಗೇನು ವ್ಯವಸ್ಥೆ ಮಾಡ್ಕೊತಾರೆ, ಅದೇನು ತೊಂದರೆ ಇಲ್ಲ. ಆದರೆ ಡ್ರೈವರ್ಗಳನ್ನು ಪ್ರಾಣ ತೆಗಿತಾ ಇರುವಂಥ ಈ ಬೇವರ್ಸಿ ರ್ಯಾಪಿಡೋ ಕಂಪ್ನಿಗಳು, ಓಲಾ ಕಂಪ್ನಿಗಳು, ಊಬರ್ ಕಂಪ್ನಿಗಳಿಗೆ ಬೂಟಲ್ಲಿ ಡ್ರೈವರ್ಗಳು ಬೂಟ್ನ ತಗೊಂಡು ಏಸ್ಗೆ ಮೆತ್ಕೊಂಡು ಮಕ್ಕಳು ಕೊಡೋವರೆಗೂ ಈ ನನ್ನ ಮಕ್ಕಳು ಬುದ್ಧಿ ಕಲಿಯಲ್ಲ. ಇನ್ನು ಸರ್ಕಾರದಲ್ಲಿ ಅವ್ರಿಗೆ ಲೈಸೆನ್ಸ್ ಕೊಟ್ಟಿದ್ದಾರೆ. ಆ ಲೈಸೆನ್ಸ್ ಕೊಟ್ಟಾಗ ಇವರು ಸರಿಯಾದಂಥ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರಾ ಇಲ್ವಾ, ಇದನ್ನೂ ಕೂಡ ಇವರು ಸರ್ಕಾರದಲ್ಲಿರೋರು ಪ್ರಶ್ನೆನೂ ಮಾಡಲ್ಲ. ಇವ್ರಿಗೆ ಲಂಚ ಕೊಡ್ತಾರೋ ಇಲ್ಲ ಅದೇನು ಕೊಡ್ತಾರೋ ನಮಗಂತೂ ಗೊತ್ತಿಲ್ಲ. ಅಧಿಕಾರದಲ್ಲಿ ಕೂತ್ಕೊಂಡು ನಾವೇ ರಾಜರು ಅನ್ನೋಂಗೆ ಮೆರಿತಾ ಇದ್ದಾರೆ. ನಾವು ಅವ್ರಿಗೆ ಅಧಿಕಾರ ಕೊಟ್ಟಿದ್ದೀವಿ ಅನ್ನೋದನ್ನೇ ಮರ್ತ್ಬಿಟ್ಟಿದ್ದಾರೆ. ಇವ್ರಿಗೆ ಎಲೆಕ್ಷನ್ ಬಂದಾಗ ಇವ್ರುಗಳಿಗೆ ಪಾಠ ಕಲಿಸ್ಬೇಕು, ಓಟ್ ಕೇಳೋಕ್ಕೆ ಬಂದಾಗ ಚಪ್ಪಲಿ ತಗೊಂಡು ಹೊಡಿಬೇಕು. ಆಗ ಈ ನನ್ನ ಮಕ್ಕಳು ಬುದ್ಧಿ ಕಲಿತಾರೆ.